ಮೃದುವಾದ ಬಾಯಲ್ಲಿಟ್ಟರೆ ಕರಗೋ ಅಂಥ ಮೈಸೂರು ಪಾಕನ ತುಪ್ಪ ಹಾಕಿನೇ ಮಾಡಬೇಕು ಅಂತ ಏನಿಲ್ಲ. ಇವತ್ತು ನಾನು ತುಪ್ಪ ಹಾಕ್ದೇನೆ ಬಾಯಲ್ಲಿಟ್ಟರೆ ಕರ್ಗೋಗ್ಬೇಕು ಆ ರೀತಿ ಒಂದು ಮೈಸೂರು ಪಾಕನ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಎಷ್ಟೊಂದು ಸಾರಿ ನಾವು ಮನೆಯಲ್ಲಿ ತುಪ್ಪ ಇಲ್ಲ ಅಂತ ಅಂದರೆ ಮೈಸೂರು ಪಾಕ್ ಮಾಡೋದೇ ಇಲ್ಲ. ಅದರಲ್ಲೂ ಕೂಡ ಅಪರೂಪಕ್ಕೆ ಮಾಡೋ ಅಂಥ ಸ್ಪೆಷಲ್ ಇದು. ಬರೀ ಎಣ್ಣೆನ ಉಪಯೋಗಿಸ್ಕೊಂಡು, ಅಡುಗೆ ಎಣ್ಣೆನ ಉಪಯೋಗಿಸ್ಕೊಂಡು ಮೃದುವಾಗಿರ್ತಕ್ಕಂಥ ಬಾಯಲ್ಲಿಟ್ಟರೆ ಕರಗೋ ಅಂಥ ಮೈಸೂರು ಪಾಕನ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ನೋಡ್ಕೊಳ್ಳೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋನು ಸ್ಪೆಷಲ್. ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ಪು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಕಪ್ ಮೆಜರ್ಮೆಂಟ್ ಕಪ್ ಇರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ಎಲ್ಲದನ್ನು ಕೂಡ ಇದೇ ಕಪ್ಪಲ್ಲಿ ಅಳತೆನ ತೋರಿಸ್ಕೊಂಡು ಹೋಗ್ತೀನಿ. ಅದೇ ಕಪ್ಪಲ್ಲಿ 1 ಕಪ್ಪು ಅಡುಗೆ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಮೆಷರಿಂಗ್ ಕಪ್ ಇಲ್ಲ ಅಂತ ಅಂದರೆ ಯಾವುದಾದ್ರೂ ಒಂದು ಲೋಟ ಅಥವಾ ಒಂದು ಬೌಲು ಏನಾದರೂ ಒಂದು ಮೆಷರಿಂಗ್ ಮಾಡ್ಕೊಳಕ್ಕೆ, ಅಳತೆ ಮಾಡ್ಕೊಳಕ್ಕೆ ಇಟ್ಕೊಳ್ಳಿ. ಇವಾಗ ಒಂದು ವಿಸ್ಕರ್ ಸಹಾಯದಿಂದ ನೀಟಾಗಿ ಅಂದರೆ ಗಂಟಿಲ್ಲದೆ ಇರೋ ರೀತಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಡೈರೆಕ್ಟಾಗಿ ಸಕ್ಕರೆ ಪಾಕಕ್ಕೆ ಹಾಕ್ಕೊಳ್ಬೋದು, ಬಟ್ ಈ ಮೆಥಡ್ ನಾನು ಏನು ತೋರಿಸ್ತಾ ಇದ್ದೀನಿ, ಈ ಮೆಥಡು ಫಸ್ಟ್ ಟೈಮ್ ಯಾರು ಮಾಡ್ತಾ ಇರ್ತಾರೆ ಅವ್ರಿಗೂ ಕೂಡ ಈಸಿ ಆಗುತ್ತೆ. ಈ ರೀತಿ ನಾವು ಫಸ್ಟೇ ಬ್ಯಾಟರ್ನ ಪ್ರಿಪೇರ್ ಮಾಡಿ ಇಟ್ಕೊಬಿಟ್ರೆ ಮೈಸೂರು ಪಾಕ್ ಮಾಡೋದು ತುಂಬಾ ಸುಲಭ. ಈ ರೀತಿಯಾಗಿ ನಾವು ಗಂಟಿಲ್ಲದೆ ಇರೋ ರೀತಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿರಬೇಕು. ನೆಕ್ಸ್ಟ್ ಇನ್ನೊಂದು ಮೇಯ್ನ್ ಕೆಲಸ ಅಂತ ಅಂದರೆ ನಾವು ಯಾವ ಟ್ರೇಗೆ ಮೈಸೂರು ಪಾಕನ್ನು ಸೆಟ್ ಮಾಡ್ಲಿಕ್ಕೆ ಹಾಕ್ತೀವಿ ಆ ಟ್ರೇನ ರೆಡಿ ಮಾಡ್ಕೊಳ್ಬೇಕು. ಅದೇ ರೀತಿಯಾಗಿ ನಾನು ಒಂದು ಟ್ರೇನ ತೊಗೊಂಡಿದ್ದೀನಿ, ಅದಕ್ಕೆ ಎಣ್ಣೆನ ಅಪ್ಲೈ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೀವೇನಾದರೂ ಟ್ರೇ ಯೂಸ್ ಮಾಡ್ತಾ ಇಲ್ಲ ಅಂದರೆ ಯಾವುದಕ್ಕೆ ಹಾಕ್ಕೊಳ್ತೀರಾ, ತಟ್ಟೆ ಅಥವಾ ಪ್ಲೇಟು ಯಾವುದಿರುತ್ತೆ ಅದಕ್ಕೇ ಈ ರೀತಿ ಎಣ್ಣೆನ ಅಪ್ಲೈ ಮಾಡಿಕೊಂಡು ಎತ್ತಿಟ್ಕೊಂಡಿರಿ. ಸ್ಟವ್ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿದ್ದೀನಿ. ಅದೇ ಕಪ್ಪಲ್ಲಿ ನಾನು 1.5 ಕಪ್ಪು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಕಡಲೆ ಹಿಟ್ಟಿಗೆ 1.5 ಕಪ್ಪು ಸಕ್ಕರೆ ಕರೆಕ್ಟಾಗಿರುತ್ತೆ. ನಾವೆಷ್ಟು ಸಕ್ಕರೆ ತಗೊಂಡಿರ್ತೀವೋ ಅದರಲ್ಲಿ ಅರ್ಧದಷ್ಟು ನೀರನ್ನು ಸೇರಿಸ್ಕೊಳ್ಬೇಕು. ಹಾಗಾಗಿ ನಾನು 3/4 ಕಪ್ಪು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಫ್ಲೇಮ್ ಆನ್ ಮಾಡಿಕೊಂಡು ನಮಗೆ ಒಂದೆಳೆ ಪಾಕ ಬರಬೇಕು, ಅಲ್ಲಿವರೆಗೂ ನಾವು ಕಾಯಿಸ್ಬೇಕಾಗತ್ತೆ. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿಸಿ ಒಂದೆಳೆ ಪಾಕ ಬರಬೇಕು, ಅಲ್ಲಿವರೆಗೂ ನಾವು ಕಾಯಿಸ್ಬೇಕಾಗತ್ತೆ. ಇವಾಗ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ. ನಾವು ಸಕ್ಕರೆ ಅರ್ಧದಷ್ಟು ನೀರು ಹಾಕಿರೋದ್ರಿಂದ ಬೇಗನೆ ಪಾಕ ಬರುತ್ತೆ, ನೋಡ್ಕೊಳ್ತಾ ಇರಬೇಕು. ನಾನು ತೋರಿಸ್ತೀನಿ ಇವಾಗ ಯಾವ ರೀತಿ ಚೆಕ್ ಮಾಡೋದು ಅಂತೇಳಿ. ನೋಡಿ, ಒಂದು ಸ್ಪ್ಯಾಚುಲಾದಲ್ಲಿ ಈ ರೀತಿ ತೊಗೊಂಡು ಬಿಸಿ ಇರುತ್ತೆ, ನೋಡಿಬಿಟ್ಟು ಮಾಡ್ಕೊಳ್ಳಿ. ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗ್ತಾ ಇರ್ಬೋದು. ನಿಮಗೆ ನೋಡಿ, ಹಿಂಗೆ ಮುಟ್ಟಿದ್ರೆ ನಮಗೆ ಒಂದು ಎಳೆ ರೀತಿ ಬರಬೇಕು. ಈಗ ಗೊತ್ತಾಗ್ತಾ ಇರ್ಬೋದು, ಅದು ಒಂದು ಎಳೆ ಬರ್ತಾ ಇದೆ. ಇವಾಗ ಪಾಕ ರೆಡಿಯಾಗಿದೆ ಅಂತೇಳಿ. ತುಂಬ ಗಟ್ಟಿ ಪಾಕ ಎಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ, ಇಷ್ಟು ಬಂದರೆ ಸಾಕಾಗುತ್ತೆ ನಮಗೆ. ಇವಾಗ ನೋಡಿ ಎಷ್ಟು ನೀಟಾಗಿ ಗೊತ್ತಾಗ್ತಾ ಇದೆ, ಒಂದು ಎಳೆ ಬರ್ತಾ ಇದೆ ಅಲ್ಲಿ. ಈ ಟೈಮಲ್ಲಿ ನಾವು ಲೋ ಫ್ಲೇಮ್ ಮಾಡಿಕೊಂಡು ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಕಡಲೆ ಹಿಟ್ಟು ಮತ್ತು ಎಣ್ಣೆನ ಹಾಕ್ಕೊಂಡು ಬ್ಯಾಟರ್ ರೆಡಿ ಮಾಡಿದ್ದೀವಲ್ಲ ಅದನ್ನು ಇದರೊಳಗಡೆ ಸೇರಿಸ್ಕೊಳ್ಬೇಕು. ಬ್ಯಾಟರ್ ಹಾಕಿದ ಮೇಲೆ ನಾವು ಕೈ ಬಿಡ್ದಂಗೆ ತಿರುಗಿಸ್ಕೊಳ್ತಾ ಬರಬೇಕು. ಅದು ನೀಟಾಗಿ ಸಕ್ಕರೆ ಪಾಕದ ಜೊತೆ ಹೊಂದ್ಕೊಳ್ಬೇಕು, ಆ ರೀತಿಯಾಗಿ ನಾವು ತಿರುಗಿಸ್ಕೊಳ್ಬೇಕಾಗತ್ತೆ. ಈಗ ನೀವು ನೋಡ್ತಿರ್ಬೋದು ಮಧ್ಯದಲ್ಲಿ ಎಣ್ಣೆಯಾಗಿ ಕಾಣಿಸ್ತಾ ಇದೆ. 1 ನಿಮಿಷ ಚೆನ್ನಾಗಿ ತಿರುಗಿಸಿದ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ಅಂತೇಳಿ. ಬಾಯಲ್ಲಿಟ್ಟರೆ ಕರಗೋಗೋ ಅಂಥ ಮೈಸೂರು ಪಾಕನ ಮಾಡಬೇಕಾದ್ರೆ ತುಂಬಾ ಕೇರ್ಫುಲ್ಲಾಗಿ ಮಾಡಬೇಕು. ಯಾಕೆಂದರೆ ಸ್ವಲ್ಪ ಜಾಸ್ತಿ ಆದ್ರೂ ಕೂಡ ಗಟ್ಟಿಯಾಗೋಗುತ್ತೆ, ಅಥವಾ ಸ್ವಲ್ಪ ಕಡಿಮೆ ಬೇಯಿಸ್ಕೊಂಡ್ರೂ ಕೂಡ ಒಂಥರ ಮೆತ್ತಗಾಗ್ಬಿಡುತ್ತೆ, ತಿನ್ನೋಕ್ಕೆ ಚೆನ್ನಾಗೋದಿಲ್ಲ. ಹಾಗಾಗಿ ಅದನ್ನು ಕರೆಕ್ಟಾಗಿ ನೋಡ್ಕೊಂಡು ನಾವು ಮೈಸೂರು ಪಾಕನ ಮಾಡಬೇಕಾಗತ್ತೆ. ಇವಾಗ ನೋಡ್ತಾ ಇರ್ಬೋದು ಕನ್ಸಿಸ್ಟೆನ್ಸಿ ಹೇಗೆ ಬಂದಿದೆ ಅಂತೇಳಿ. ಸ್ವಲ್ಪ ಗೂಡು ಥರ ಬರ್ತಾ ಇದೆ, ನೊರೆ ಥರ ಬರ್ತಾ ಇದೆ. ಇವಾಗ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ಇದನ್ನು ಆ್ಯಕ್ಚುಲಿ ನಾವು ರಿಬ್ಬನ್ ಕನ್ಸಿಸ್ಟೆನ್ಸಿ ಅಂತ ಹೇಳ್ತೀವಿ. ನೋಡಿ, ಇಷ್ಟು ಹದ ಬಂದರೆ ನಿಮಗೆ ಗೊತ್ತಾಗ್ಬಿಡುತ್ತೆ ತಳ ಬಿಟ್ಟು ಬರ್ತಾ ಇದೆ, ಎಲ್ಲೂ ಕೂಡ ತಳ ಕಂಡ್ತಾ ಇಲ್ಲ. ಆದಷ್ಟು ನೀವು ಈ ರೀತಿ ನಾನ್ ಸ್ಟಿಕ್ ಪ್ಯಾನನ್ನೇ ತೊಗೊಳ್ಳಿ, ತುಂಬಾ ಚೆನ್ನಾಗಾಗುತ್ತೆ. ಇವಾಗ ಇಮಿಡಿಯೇಟಾಗಿ ನಾವು ಮುಂಚೆನೇ ಎಣ್ಣೆನ ಅಪ್ಲೈ ಮಾಡಿಕೊಂಡು ಟ್ರೇನ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಈ ರೀತಿ ಇಮಿಡಿಯೇಟಾಗಿ ಹಾಕೋಣೋದಕ್ಕೋಸ್ಕರನೇ ನಾವು ಮುಂಚೆನೇ ಟ್ರೇನ ರೆಡಿ ಮಾಡಿ ಇಟ್ಕೊಳ್ಬೇಕು. ಇವಾಗ ನಾವು ಟ್ರೇ ರೆಡಿ ಮಾಡ್ತೀವಿ ಅನ್ನೋಕ್ಕೆ ಹೋದರೆ ಅಲ್ಲಿ ನಮ್ಮದು ಏನು ಬ್ಯಾಟರ್ ಇರುತ್ತೆ ಗಟ್ಟಿಯಾಗಿ ಹೋಗ್ಬಿಡುತ್ತೆ. ಆವಾಗ ನಮಗೆ ಬೇಕಾಗಿರೋ ಅಂಥ ಕನ್ಸಿಸ್ಟೆನ್ಸಿ ನಮಗೆ ಮೈಸೂರು ಪಾಕ್ ಸಿಗೋದಿಲ್ಲ. ಟ್ರೇಗೆ ಟ್ರಾನ್ಸ್ಫರ್ ಮಾಡಿದ ಮೇಲೆ ಒಂದು 2-3 ಸಲ ಟ್ಯಾಪ್ ಮಾಡಿಕೊಂಡು ಈ ರೀತಿ ಸೆಟ್ ಮಾಡ್ಕೊಳ್ಬೇಕು. ಇಷ್ಟು ಸೆಟ್ ಮಾಡ್ಕೊಂಡಾದಮೇಲೆ ನಾವು ಒಂದು 3 ಅವರ್ಸು ಮತ್ತೆ ಸೆಟ್ ಆಗಲಿಕ್ಕೆ ಬಿಡಬೇಕಾಗತ್ತೆ.
ನಾನು ಇದನ್ನು ಒಂದು ಗಂಟೆಗಳ ಕಾಲ ಬಿಟ್ಟಿದ್ದೆ. 1 ಗಂಟೆಗಳಿಗೆ ಇನ್ನೂ ಪೂರ್ತಿ ಸೆಟ್ ಆಗಿಲ್ಲ. ಕಟ್ ಮಾಡ್ಕೊಳ್ಳಿಕ್ಕೆ ಯಾವ ಆಕಾರದಲ್ಲಿ ಬೇಕೋ ಆ ಆಕಾರದಲ್ಲಿ ನಾನು ಜಸ್ಟ್ ಈ ರೀತಿ ಮಾರ್ಕ್ ಮಾಡಿ ಇಟ್ಬಿಡ್ತೀನಿ. ನಂತರ 3 ಅವರ್ ಆದಮೇಲೆ ನಮಗೆ ಕಟ್ ಮಾಡೋಕ್ಕೆ ಈಸಿಯಾಗಿ ಬರುತ್ತೆ. ಇವಾಗ ನಾನು ಆಲ್ಮೋಸ್ಟು 3 to 4 ಅವರ್ಸ್ ಬಿಟ್ಟಿದ್ದೆ. 3 to 4 ಅವರ್ಸ್ ಆದಮೇಲೆ ಚೆನ್ನಾಗಿ ಸೆಟ್ ಆಗಿದೆ. ಇವಾಗ ನಾನು ಮುಂಚೆ ಮಾರ್ಕ್ ಮಾಡಿದ್ನೆಲ್ಲ ಆ ಮಾರ್ಕಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡೋ ಅಷ್ಟರಲ್ಲಿ ಆಲ್ರೆಡಿ ಆ ಕಡೆದು 2 ಪೀಸು ಖಾಲಿಯಾಗಿ ಹೋಗಿತ್ತು. ಏಕೆಂದರೆ ಟೇಸ್ಟು ಅಷ್ಟು ಚೆನ್ನಾಗಿ ಬಂದಿತ್ತು ನಮಗೆ. ಒಳಗಡೆ ಟೆಕ್ಸ್ಚರ್ ಎಲ್ಲ ಹೇಗೆ ಬಂದಿದೆ ಅಂತ ನೀವು ನೋಡ್ತಾ ಇರ್ಬೋದು. ಜಸ್ಟ್ ಹಿಂಗೆ ಮುರಿದ್ರೆ ಗೊತ್ತಾಗುತ್ತೆ ಅದು ಹೆಂಗೆ ಬಂದಿದೆ ಅಂತ ಹೇಳಿ. ತುಂಬಾ ಸುಲಭ ಮಾಡೋದಂತೂ. ಖಂಡಿತವಾಗ್ಲೂ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ. ಮನೆಯಲ್ಲೂ ಕೂಡ ಎಲ್ಲರೂ ಇಷ್ಟಪಡ್ತಾರೆ. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳೋದಂತೂ ಮರಿಬೇಡಿ. ನಾನು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.